ಯಾಕೆ ಶ್ಯಾಮ್, ನಮ್ಮ ಮನೇಲಿ ನೀವು ಒಬ್ರು, ಅದಕ್ಕೆ ಕೇಳಿದೆ. ಹೌದು, ಥ್ಯಾಂಕ್ಸ್ ಪಟ್ರೆ ಸೆಲೆಕ್ಟ್ ಮಾಡಿದ್ದಕ್ಕೆ. ನಿಮ್ ಸೆಲೆಕ್ಷನ್ ನನ್ನ ಸೆಲೆಕ್ಷನ್ ಸೇಮ್. ಅದು ನಿಮ್ ದೊಡ್ಡತನ, ಅದಕ್ಕೆ ನೀವು ಹಾಗೆ ಹೇಳ್ತೀರಾ. ಶ್ಯಾಮ್, ತುಂಬಾ ಇಮೋಷನಲ್ ಆಗ್ಬೇಡಿ. ನಾಳೆ ಫೋಟೋ ಶೂಟ್ ಇದೆ, ರುಚಿ ರುಚಿಯಾಗಿ ಅಡುಗೆ ಮಾಡಿ ಬೇಗ. ಸರಿ ಬ್ರದರ್, ರೆಡಿ ಮಾಡ್ತೀನಿ ಈಗಲೇ. ಓಕೆ, ನಾನು ಏನೇನು ಸೆಲೆಕ್ಟ್ ಮಾಡಿದ್ದೀನೋ ಅದನ್ನ ಫೈನಲೈಸ್ ಮಾಡಿ ಒಂದ್ಸಲ ಟ್ರಯಲ್ ಮಾಡ್ತೀನಿ. ಫಿಟ್ಟಿಂಗ್ ಏನಾದರೂ ಪ್ರಾಬ್ಲಮ್ ಆದರೆ ಫಿಟ್ಟಿಂಗ್ ಮಾಡ್ಕೊಳ್ಳಿ, ನಾಳೆ ಅದನ್ನೇ ಹಾಕೋತೀನಿ. ಓಕೆಲ್ಲ? ಓಕೆ. ಲಕ್ಕಿ ಅವರೇ, ಏನ್ ಮಾಡ್ತಿದ್ದೀರಾ? ಅದು ಯಾವುದೋ ಆರ್ಟಿಕಲ್ ಬಂದಿತ್ತು, ಓದ್ತಾ ಇದ್ದೆ. ಸರಿ, ನಾನು ರಾತ್ರಿಗೂ ಅಡುಗೆ ರೆಡಿ ಮಾಡಿಟ್ಟಿದ್ದೀನಿ. ಭಟ್ರ ಅಡುಗೆ ತಿಂದು ನಿಮ್ಗೂ ಬೋರ್ ಆಗಿರುತ್ತೆ, ಅದಕ್ಕೆ. ರಾತ್ರಿ ಅಡುಗೆ ಈಗ ಯಾಕೆ ಮಾಡಿದ್ಯಾ? ಏನಕ್ಕೆ ಅಂದ್ರೆ ನೀವ್ ಬೇಗ ಊಟ ಮಾಡಿ ಮಲಗ್ಲಿ ಅಂತ. ನಾಳೆ ಬೆಳಗ್ಗೆ ನೀವ್ ಬೇಗ ಹೇಳ್ಬೇಕು. ಫೋನಲ್ಲಿ ಅಲಾರ್ಮ್ ಸೆಟ್ ಮಾಡಿ ಇಟ್ಟಿದ್ದೀನಿ, ನಾನು ಫೋನ್ ಮಾಡ್ಬಿಟ್ಟು ಎಬ್ಬಿಸ್ತೀನಿ. ಆಮೇಲೆ ರಾತ್ರಿ ಟಿವಿ ನೋಡ್ಕೊಂಡು ಫೋನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೋಬೇಡಿ, ಬೇಗ ಮಲ್ಕೊಳ್ಳಿ. ಚೆನ್ನಾಗಿ ನಿದ್ದೆ ಆದ್ರೇನೆ ಫೋಟೋ ಶೂಟ್ಗೆ ಚೆನ್ನಾಗಿ ಕಾಣೋದು ನೀವು. ಈಗ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದೆಯಾ? ಏನಕ್ಕೆ ಅಂದ್ರೆ ನಾನೀಗ ಹೊರಡ್ತಾ ಇದ್ದೀನಿ. ಎಲ್ಲಿಗೆ? ಎಲ್ಲಿಗೆ ಅಂತ ಕೇಳ್ತಿದ್ದೀರಲ್ಲ, ನಾನು ಸಂಪಿಗೆ ದಿಬ್ಬಕ್ಕೆ ಹೋಗ್ತಿದ್ದೀನಿ. ಯಾಕೆ? ಇದು ಮನೆ ತಾನೆ? ನಾನು ನಮ್ಮನೆಗೆ ಹೋಗ್ತಾ ಇದ್ದೀನಿ. ಇದು ನಿನ್ ಮನೆ ಅಲ್ವಾ? ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ಸಂಪಿಗೆ ದಿಬ್ಬನೇ ನಮ್ಮನೆ. ಓ, ಅದು ನಿಮ್ಮನೆ, ಇದು ನಿಮ್ಮನೆ ಅಲ್ಲ, ನಾನ್ ಬೇರೆ ಯಾರು ಅಂತ ಹೇಳ್ತಾ ಇದೀಯಾ ಅಲ್ವಾ? ನಾನು ನರಸಿಂಹ ಅವ್ರ ಮಗನ್ನ ಮದುವೆ ಆಗಿ ಸಂಪಿಗೆ ದಿಬ್ಬದ ಮನೆಗೆ ಸೊಸೆಯಾಗಿ ಹೋದೆ. ಅಲ್ಲಿ ಅತ್ತೆ ಮಾವ ಮನೆಯವರೆಲ್ಲರೂ ಇರ್ತಾರೆ. ಗಂಡ ಒಬ್ನೇ ಅಂತ ಹೇಗಿರಕ್ಕಾಗತ್ತೆ ನಾನು? ಏನು ಸಾಹೇಬ್ರಿಗೆ ಬೇಜಾರಾಗ್ತಾ ಇದೆಯಾ? ನೀನ್ ನನ್ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ಅದಕ್ಕೆ. ನಾನು ನಿಮ್ಮನ್ ಬಿಟ್ಟು ಹೋಗ್ತೀನಿ ಅಂತ ಹೇಳಿಲ್ಲ. ಇಲ್ಲಿಂದ ನಮ್ಮನೆಗೆ ಹೋಗ್ತೀನಿ ಅಷ್ಟೆ. ನೀನ್ ನನ್ನ ಜೊತೆಲಿಲ್ಲ ಅಂದ್ರೆ ಬೇಜಾರು, ಅಲ್ಲಿ ಹೋಗ್ತೀನಿ ಅಂದ್ರೆ ಬೇಜಾರಾಗದೆ ಇರುತ್ತಾ? ಅದಕ್ಕೆ ಯಾಕೆ ಬೇಜಾರು? ನಾನೇನು ಅಲ್ಲೇ ಇದ್ಬಿಡ್ತೀನ? ಇಲ್ಲಿಗೂ ಬರ್ತಿರ್ತೀನಿ ತಾನೆ, ಹೋಗೋದು ಬರೋದು ಇದ್ದಿದ್ದೆ. ಹೋಗ್ಲೇಬೇಕಾ ನೀನು? ನಾಳೆ ಫೋಟೋ ಶೂಟ್ ತಾನೆ, ಅದ್ ಮುಗಿಸ್ಕೊಂಡು ಹೋಗ್ಬೋದಲ್ವಾ? ನಾಳೆನೆ ಮನೆಯವ್ರಿಗೆಲ್ರಿಗೂ ಹೇಳಿ ಮತ್ತೆ ಇಲ್ಲಿಗೆ ವಾಪಸ್ ಬರ್ತೀನಿ, ಸರಿನಾ? ಆಯ್ತು ಬಿಡು, ನಾನು ಊಟ ಮಾಡಿದ್ರಷ್ಟು ಬಿಟ್ರೆ ಎಷ್ಟು, ನಿದ್ದೆ ಮಾಡಿದ್ರಷ್ಟು ಬಿಟ್ರೆ ಎಷ್ಟು. ನಾಳೆ ಫೋಟೋ ಶೂಟ್ ಹೇಗ್ ಬೇಕಾದ್ರೆ ಆಗ್ಲಿ. ಯಾಕೆ ಹಾಗೆ ಹೇಳ್ತೀರಾ? ನಾನು ನಾಳೆ ಬರ್ತೀನಿ ಅಂತ ಹೇಳ್ದೆ ತಾನೆ. ಇದು ನನ್ಗೂ ಮನೇನೆ. ನಿಮ್ಮನ್ ಬಿಟ್ಟಿರೋದಕ್ಕೆ ನನ್ಗೂ ತುಂಬಾ ಕಷ್ಟ ಆಗ್ತಿದೆ. ಇನ್ನೂ ಏನ್ ಬೇಜಾರು? ನಾನು ನಿಮ್ ಮನ್ಸಲ್ಲೇ ಇರ್ತೀನಿ ತಾನೆ, ಇನ್ನೇನ್ ಬೇಕು? ಇನ್ನೂ ಏನೋ ಬೇಕು. ಏನ್ ಬೇಕು? ಅದು ಇಲ್ಲಿ ಹೇಳಕ್ ಆಗಲ್ಲ, ರೂಮ್ಗೆ ಹೋಗೋಣ. ಏನ್ ಬೇಕಾಗಿಲ್ಲ, ಇಲ್ಲೇ ಹೇಳಿ. ಕೆಲವೊಂದು ವಿಚಾರನ ಎಲ್ಲೆಲ್ಲೋ ಹೇಳಕ್ ಆಗಲ್ಲ, ರೂಮಲ್ಲೇ ಹೇಳಕ್ಕಾಗೋದು. ಅಂಥದ್ದೇನ್ ಹೇಳ್ತೀರಾ? ನಾವಿಬ್ರೆ ತಾನೇ ಇರೋದು, ಹೇಳಿ. ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ಹೃದಯದ ಜೊತೆ ಮಾತಾಡ್ಬೇಕು. ನಗು ನಗು, ನನಗ್ ಬೇಜಾರಾದ್ರೆ ನೀನು ಖುಷಿ ಅಲ್ವಾ? ಹಾಗ್ಯಾಕೆ ಅನ್ಕೋತೀರಾ? ನಿಮಗ್ ಬೇಜಾರ್ ಮಾಡಿ ನಾನ್ ಖುಷಿ ಪಡ್ತೀನಾ? ಆಗಿದೆ, ನನ್ಗೆ ಬೇಜಾರಾಗಿದೆ. ಬೇಜಾರು ಹೋಗೋದಕ್ಕೆ ಏನ್ ಮಾಡ್ತೀಯಾ? ಇಲ್ಲಪ್ಪ, ಇವಾಗ ಏನು ಮಾಡೋದಕ್ಕಾಗಲ್ಲ. ನಾನು ಹೊರಡ್ತೀನಿ, ನೀವು ಹುಷಾರು.
ಹಾಯ್ ಅನು. ಹಾಯ್ ಗೀತಾ, ಹೇಳೆ ಏನೇ ವಿಷಯ? ನೀನ್ ಕೊಟ್ಟಿದ್ ನಂಬರ್ಗೆ ಫೋನ್ ಮಾಡಿದ್ದೆ, ಅವ್ರಿಗೆಲ್ಲ ಹೇಳಿದೀನಿ, ಅವರು ಒಪ್ಕೊಂಡಿದ್ದಾರೆ. ನಾಳೆನೆ ಫೋಟೋ ಶೂಟ್. ನಾಳೆನಾ? ಮತ್ ಇವತ್ತೇ ಬೇಕು ಅಂದ್ಯಲ್ಲೇ? ಅವರು ನೀನ್ ಹೇಳಿದಿನೇ ಹೇಳಿದ್ರು ಕಣೆ, ತಕ್ಷಣಕ್ಕೆಲ್ಲ ಫೋಟೋ ಶೂಟ್ ಮಾಡಕ್ಕಾಗಲ್ಲ, ಟೈಮ್ ಬೇಕು ಅಂತ. ಹೇಗಿದ್ರು ನಾಳೆ ಶೂಟ್ ಆಗ್ತಿದ್ಯಲ್ಲ, ಅದೇ ಸಮಾಧಾನ. ಆಡ್ ಏಜೆನ್ಸಿ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಒಂದಿನ ಪರ್ಮಿಷನ್ ಕೇಳಿದೀನಿ. ಶೂಟ್ ಆದ ತಕ್ಷಣ ಅವ್ರಿಗೆ ಫೋಟೋ ಕಳಿಸ್ಬಿಡ್ತೀನಿ. ಹೇಗೋ ನಾಳೆ ಶೂಟ್ ಚೆನ್ನಾಗಾದ್ರೆ ಅದೇ ಸಮಾಧಾನ ಕಣೆ. ಒಳ್ಳೇದಾಯ್ತು. ಗುಡ್ ಲಕ್ ಕಣೆ ಫೋಟೋ ಶೂಟ್ಗೆ. ಲಕ್ಕಿಯವ್ರಿಗೂ ಹೇಳ್ಬಿಡು ಆಯ್ತಾ? ಏನ್ ಹೇಳ್ಬಿಡು ಅಂತಿದ್ಯಾ? ನೀನೇ ಬಂದ್ ಹೇಳ್ಬೇಕು. ನಾನ್ ಯಾಕೆ? ನಾನಲ್ಲಿ ಬಂದ್ ಏನ್ ಮಾಡ್ಲಿ? ಪ್ಲೀಸ್ ಕಣೆ, ನಂಗೆ ಇದೆಲ್ಲ ಅಷ್ಟು ಐಡಿಯಾ ಇಲ್ಲ. ನಿನ್ ಜೊತೆಗಿದ್ರೆ ಚೆನ್ನಾಗಿರುತ್ತೆ, ಬಾರೆ. ಬೇಡ ಗೀತಾ, ಫೋಟೋ ಶೂಟಿಗೆ ನಾನ್ ಬಂದ್ ಏನ್ ಮಾಡ್ಲಿ ಹೇಳು? ನೀನಿದ್ರೆ ನನ್ಗೂ ಒಂಥರ ಧೈರ್ಯ ಕಣೆ, ಅದಕ್ಕೆ ಹೇಳ್ತಿದ್ದೀನಿ. ಪ್ಲೀಸ್ ಬಾ. ಸರಿ ಆಯ್ತು ಬಿಡು, ಬರ್ತೀನಿ. ಈಗ ಎಲ್ಲಿದ್ಯಾ ನೀನು? ಈಗ ತಾನೇ ಬೆಂಗಳೂರಿಂದ ಸಂಕೆದಿಬ್ಬಕ್ ಬಂದೆ. ಹುಷಾರು ಕಣೆ, ನೀನ್ ಲಕ್ಕಿಯವ್ರ ಜೊತೆಗೇನೆ ಓಡಾಡಿ ಅವ್ರಿಗೆ ಮದ್ವೆ ಆಗಿದೆ ಅನ್ನೋದನ್ನ ಗೊತ್ತಾಗೋ ಹಾಗೆ ಮಾಡ್ಬೇಡ. ಆಮೇಲೆ ಸುಮ್ನೆ ಅನ್ನೆಸೆಸರಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬಿಡತ್ತೆ. ಮೂರೋವರ್ ಲಕ್ಕಿ ಇವಾಗ ಪಾಪ್ಯುಲರ್ ಆಗ್ತಿದ್ದಾರೆ, ಎಲ್ರ ಕಣ್ಣು ಅವ್ರ ಮೇಲೆ ಇದ್ಬಿಡತ್ತೆ. ಆಯ್ತು ಕಣೆ, ನಾನ್ ಹುಷಾರಾಗಿರ್ತೀನಿ. ಹೇಗಿದ್ರು ನಾಳೆ ನೀನ್ ನನ್ ಜೊತೆಗಿರ್ತೀಯಲ್ವಾ, ಯಾರಿಗೂ ಅನುಮಾನ ಬರಲ್ಲ ಅನ್ಕೊಂಡಿದೀನಿ. ಇವತ್ತು ನಾಳೆ ಅಂತ ಅಲ್ಲ ಗೀತಾ, ಜನರಲ್ ಆಗಿ ಹೇಳ್ತಿದೀನಿ ನಾನ್ ನಿಂಗೆ. ಆಯ್ತು, ಗೊತ್ತಾಯ್ತು ನೀನ್ ಯಾವ ಕಾರಣಕ್ಕೆ ಹೇಳ್ತಿದ್ಯಾ ಅಂತ. ನಾನು ಹುಷಾರಾಗಿರ್ತೀನಿ ಬಿಡು. ಆಲ್ ರೈಟ್ ದೆನ್, ನಾಳೆ ಸಿಗ್ತೀನಿ. ಬಾಯ್. ಸರಿ ಕಣೆ, ಬಾಯ್. ಏನು ಗೀತಾ ಇದು? ಹೀರೋಗಳ ಫೋಟೋಸ್ ನೋಡ್ತಿದ್ಯಾ? ಏನಮ್ಮ ಅಷ್ಟ್ ಬೇಗ ಲಕ್ಕಿ ಮೇಲೆ ಲವ್ ಕಮ್ಮಿ ಆಯ್ತಾ? ಅದೇ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡು. ಮತ್ ಯಾಕೆ ಹೀರೋಗಳ ಫೋಟೋಸ್ ನೋಡ್ತಿದ್ಯಾ? ಈ ಎಲ್ಲಾ ಹೀರೋಗಳಿಗಿಂತ ನನ್ ಹೀರೋ ಲಕ್ಕಿ ಅವರೇ ಸೂಪರು ಅಂತ ನೋಡ್ತಿದ್ದೆ. ಕಟ್ಕೊಂಡವ್ರಿಗೆ ಕೋಣ ಮುದ್ದು ಅಂತಾರಲ್ಲ ಹಾಗೆ, ನಾವ್ ಕಟ್ಕೊಂಡಿರೋರು ಹೇಗೇ ಇದ್ರು ನಮಗ್ ಸೂಪರ್ ಸ್ಟಾರ್ಗಳೇ. ನಿನ್ಗೂ ಲಕ್ಕಿ ಅವರು ಸೂಪರ್ ಸ್ಟಾರೇ. ನಾನ್ ಮಾತ್ರ ಅಲ್ಲ ಕಣೆ, ಇಡೀ ಊರೇ ಅವ್ರನ್ನ ಸೂಪರ್ ಸ್ಟಾರ್ ಅಂತ ಕರೆಯತ್ತೆ. ನೋಡ್ತಾ ಇರು. ಅದ್ ಹೇಗೆ? ಲಕ್ಕಿ ಅವ್ರಿಗೆ ಇನ್ನೂ 2 ಆಡ್ ಆಫರ್ ಬಂದಿದೆ. ಏನು, ಇನ್ನು 2 ಆಡ? ಹ್ಞೂ ಕಣೆ, ಈ ಆಡ್ ಏಜೆನ್ಸಿ ಅವರು ಫೋಟೋಗಳು ಕೇಳ್ತಾ ಇದ್ದಾರೆ. ಅದಕ್ಕೆ ಅಂತ ನಾಳೆ ಒಂದು ಫೋಟೋ ಶೂಟು ಮಾಡಿಸ್ತಿದೀವಿ. ಈ ಹೀರೋಗಳೆಲ್ಲ ಹೇಗ್ ಪೋಸ್ ಮಾಡ್ತಾರೆ, ಹೇಗ್ ನಿಂತ್ಕೋತಾರೆ, ಹೇಗ್ ಬಟ್ಟೆ ಹಾಕೋತಾರೆ, ಇದನ್ನೆಲ್ಲ ನೋಡೋದಕ್ಕೆ ನಾನು ಹೀರೋಗಳ ಫೋಟೋ ನೋಡ್ತಿದ್ದಿದ್ದು. ಇನ್ನು 2 ಆಡ್ ಸಿಕ್ಕಿದೆ ಅಂದ್ರೆ ಎಷ್ಟು ದುಡ್ಡು ಬರುತ್ತೆ? ಲಾಸ್ಟ್ ಟೈಮ್ ಬರೀ 1 ದಿನಕ್ಕೆ 10 ಲಕ್ಷ ಕೊಟ್ಟಿದ್ರು. ಸಲ ಎಷ್ಟು ಕೊಡ್ತಾರೋ? ಗೀತಾ, ಇನ್ಮೇಲೆ ಏನಿದ್ರು ನಿಮ್ದು ಬರೀ ಕೋಟಿ ವ್ಯವಹಾರನೇ ಅಲ್ವಾ? ದುಡ್ಡಿನ ಪ್ರಶ್ನೆ ಅಲ್ವೇ ಅಲ್ಲ ಪಿಂಕಿ. ಲಕ್ಕಿ ಅವ್ರು ಇನ್ನೂ ಎತ್ತರಕ್ಕೆ ಬೆಳೀತಿದಾರಲ್ಲ, ನನ್ಗೆ ಅದೇ ಜಾಸ್ತಿ ಖುಷಿ ಕೊಡ್ತಾ ಇರೋದು. ಆಮೇಲೆ ಈ ಆಡ್ ಏಜೆನ್ಸಿ ಅವ್ರಿಗೆಲ್ಲ ಫೋನಲ್ಲಿ ತೆಗ್ದಿರೋ ಫೋಟೋ ಕಳ್ಸಿದ್ರೆ ಆಗಲ್ವಂತೆ. ಪ್ರೊಫೆಷನಲ್ ಆಗಿ ಫೋಟೋ ಶೂಟ್ ಮಾಡೇ ಫೋಟೋಗಳು ಕಳಿಸ್ಬೇಕು. ಅದಕ್ಕೆ ನಾಳೆನೆ ಫೋಟೋ ಶೂಟ್ ಇಟ್ಕೊಂಡಿದೀವಿ. ಬಿಡಮ್ಮ, ನೀನು ನಿನ್ ಗಂಡನ ದೊಡ್ಡ ಸ್ಟಾರ್ ಮಾಡೋ ತನಕ ಬಿಡಲ್ಲ ಅನ್ಸುತ್ತೆ. ಹೌದು ಕಣೆ, ಅದು ನನ್ ಕನ್ಸು. ಲಕ್ಕಿಯವರು ಮೊದಲು ಕಬಡ್ಡಿಲಿ ಹೀರೋ ಆಗ್ಬೇಕು, ಅದ್ರ ಜೊತೆಗೆ ಬಂದಿದ್ದೆಲ್ಲ ಬರ್ತಾ ಇರ್ಲಿ. ಒಟ್ನಲ್ಲಿ ಅವ್ರು ಯಾವಾಗ್ಲೂ ಸೂಪರ್ ಸ್ಟಾರ್ ತರ ಮಿಂಚ್ತಾ ಇರ್ಬೇಕು. ನಿನ್ನ ಆಸೆನೇನೋ ಸರಿ ಗೀತಾ, ಆದ್ರೆ ಅದರಿಂದ ಏನಾಗ್ಬೋದು ಅಂತ ನೀನ್ ಯೋಚನೆ ಮಾಡಿದ್ಯಾ? ಏನಾಗತ್ತೆ? ಆಟ ಏನೋ ಓಕೆ ಕಣೆ, ಹೋಗ್ತಾರೆ, ಆಟ ಆಡ್ತಾರೆ, ಗೆಲ್ತಾರೆ, ಚಾಂಪಿಯನ್ ಅನ್ನಿಸ್ಕೋತಾರೆ. ಆದ್ರೆ ಈ ಆಡ್ ಶೂಟ್ ಎಲ್ಲ ಹಾಗಿರಲ್ಲ ಗೊತ್ತಾ? ಅಂಥದ್ದೇನೋ ಆಗಲ್ಲ ಕಣೆ. ಇದಕ್ಕೂ ಕಷ್ಟ ಪಡ್ಲೇಬೇಕು. ಟಿವಿಲ್ ನೋಡೋದಕ್ಕೆ 5 ಸೆಕೆಂಡ್ ಬಂದ್ ಹೋಗುತ್ತೆ ಅಂತ ಅನ್ಸುತ್ತೆ ಆಡು. ಆದ್ರೆ ಅದ್ರ ಹಿಂದೆನೂ ಎಷ್ಟು ಜನ ಕೆಲಸ ಮಾಡ್ತಾರೆ ಗೊತ್ತಾ? ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಗೀತಾ, ನೀನೇ ಹೇಳ್ತಿದ್ದಲ್ಲ ನನ್ ಗಂಡ ಸೂಪರ್ ಸ್ಟಾರ್ ಆಗ್ಬೇಕು, ಊರವರೆಲ್ಲ ನನ್ ಗಂಡನ ಸೂಪರ್ ಸ್ಟಾರ್ ಅನ್ಬೇಕು ಅಂತ. ನಿನ್ ಗಂಡ ಸೂಪರ್ ಸ್ಟಾರ್ ಆದ್ರೆ ಆಟ ಅಲ್ಲಿ ಮುಗಿಯಲ್ಲ, ಆಟ ಅಲ್ಲಿಂದ ಶುರು ಆಗತ್ತೆ. ಏನ್ ಶುರು ಆಗುತ್ತೆ? ಈ ಮಾಡ್ಲಿಂಗ್ ಅಲ್ಲೆಲ್ಲ ಹುಡುಗಿರು ತೆಳ್ಳುಗೆ ಬೆಳ್ಳುಗೆ ಒನಪು ಯಾರ ಮಾಡ್ಕೊಂಡು ತಿರ್ಗಾಡ್ತಿರ್ತಾರೆ ಗೀತಾ. ಅವ್ರೇನಾದ್ರೂ ಲಕ್ಕಿನ ಬುಟ್ಟಿಗೆ ಹಾಕೊಂಡ್ಬಿಟ್ರೆ? ಚಾನ್ಸೇ ಇಲ್ಲ. ಲಕ್ಕಿಯವರು ಯಾರನ್ನೂ ಆ ದೃಷ್ಟಿಲಿ ನೋಡಲ್ಲ, ಆ ನಂಬಿಕೆ ನನ್ಗಿದೆ. ಲಕ್ಕಿಯವ್ರು ಹಾಗಿರಲ್ಲ ಗೀತಾ, ಆದ್ರೆ ಹುಡುಗಿರ್ ಹಾಗಿರ್ತಾರಾ? ಲಕ್ಕಿಯವ್ರು ಬೇರೆ ಮೇಲಿನ ಮೇಲೆ ಬೆಳಿತಾನೇ ಇದ್ದಾರೆ, ಅಷ್ಟು ಫೇಮಸ್ ಆಗ್ತಿದ್ದಾರೆ.
ಒಂದ್ಸಲ ಏನಾಗಿತ್ತಂತೆ ಗೊತ್ತಾಗಿತ್ತಾ? ಒಬ್ಬ ಹೀರೋ ಹೆಂಡತಿನ ಜೊತೆ ಕರ್ಕೊಂಡು ರೋಡಲ್ಲಿ ಹೋಗ್ತಿರುವಾಗ ಒಂದ್ ಹುಡುಗಿ ಬಂದು ಹೆಂಡತಿನೂ ತಳ್ಳಿ ಹಗ್ ಮಾಡ್ಕೊಂಡು ಮುದ್ ಕೊಟ್ಬಿಟ್ಲಂತೆ. ಅಲ್ಲ, ಲೈಫಲ್ಲೂ ಇದೇ ರೀತಿ ಆಗ್ಬಿಟ್ರೆ ಹೇಗೆ ಅಂತ ಹೇಳ್ದೆ ಅಷ್ಟೆ. ಅದು ಫ್ಯಾನ್ಗಳ ಕ್ರೇಜು, ಏನು ಮಾಡೋಕ್ಕಾಗಲ್ಲ. ಲಕ್ಕಿಯವರು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡಿರ್ತಾರೆ. ಅಯ್ಯೋ, ಗಂಡಸ್ರ ಮನ್ಸು ಯಾವಾಗ್ಲೂ ಒಂದೇ ತರ ಇರಲ್ಲ ಗೀತಾ. ಆಮೇಲೆ ನೀನೇ ಪೇಚಾಡ್ಬೇಕಾಗುತ್ತೆ, ಯಾಕಪ್ಪ ನನ್ ಗಂಡಂಗಿಂತ ಅವಕಾಶ ಮಾಡ್ಕೊಟ್ಟೆ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನೇ ಯೋಚನೆ ಮಾಡು. ಅವ್ರಿಗೆ ಅವ್ರದೇ ಆದಂತ ಒಂದು ಗುರಿ ಇದೆ, ಅದ್ರ ಕಡೆ ಮಾತ್ರ ನಡೀತಿರ್ತಾರೆ. ಬೇರೆ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವ್ರು ನನಗೆ ಮೋಸ ಮಾಡಲ್ಲ, ಅಷ್ಟು ನಂಬಿಕೆ ನನಗಿದೆ. ಎಲ್ಲ ಹೆಂಡ್ತಿದಿರು ಹೀಗೆ ಅನ್ಕೊಳ್ಳೋದು. ನನ್ ಗಂಡ ಶ್ರೀರಾಮಚಂದ್ರ ಅಂತ. ಹೊರಗಡೆ ಹೋದಾಗ ಏನ್ ನಡೆಯುತ್ತಂತ ಯಾರಿಗಾದ್ರೂ ಗೊತ್ತಿರತ್ತಾ? ನಂಗೆ ಅನ್ಸಿದ್ದನ್ನ ನಾನು ಹೇಳಿದ್ದೀನಿ, ಯೋಚನೆ ಮಾಡು ಗೀತಾ. ಗೀತು, ಯಾಕೆ ಟೆನ್ಷನ್ ಆಗಿದ್ಯಾ? ಶೂಟ್ ಒಂದು ಚೆನ್ನಾಗಾದ್ರೆ ಸಾಕು ಕಣೆ, ನಂಗೆ ಅದೇ ಟೆನ್ಷನ್ನು. ನೀನ್ ಟೆನ್ಷನ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ಈಗ ನೋಡ್ತಿರು, ಲಕ್ಕಿಯವ್ರು ರೆಡಿ ಆಗ್ಬಿಟ್ಟು ಬಂದ್ಮೇಲೆ ಹೇಗೆ ಕಾಣಿಸ್ತಾರೆ ಅಂತ. ಲಕ್ಕಿಯವ್ರು ಸೂಪರ್ ಆಗಿ ಕಾಣಿಸ್ತಾರೆ, ಅದು ನಂಗೆ ಗೊತ್ತು. ಆದರೆ ಈ ಫೋಟೋಗ್ರಾಫರು ಹಾಗೆ ಪೋಸ್ ಮಾಡಿ ಹೀಗೆ ಪೋಸ್ ಮಾಡಿ ಅಂತೆಲ್ಲ ಹೇಳಿದಾಗ ಲಕ್ಕಿಯವ್ರು ಹೇಳಿ ಟೆನ್ಷನ್ ಆಗ್ತಾರೆ ಅಂತ ನಂಗೆ ಭಯ. ಯು ಚಿಲ್ ಗೀತು, ನವೀನ್ ಇಸ್ ದ ಬೆಸ್ಟ್ ಫೋಟೋಗ್ರಫರ್. ಅವ್ರು ಹೇಗ್ ಪಿಕ್ಚರ್ಸ್ ತೆಗಿತಾರೆ ಅನ್ನೋದನ್ನ ಆಮೇಲಿಂದ ನೀನೇ ನೋಡ್ತಾ ಇರೋ. ನೀನ್ ಆರಾಮಾಗಿರು, ಆಯ್ತಾ? ಸರಿ. ಹೇಗಿದೆ ಗೀತಾ? ಸೂಪರ್ ಆಗಿ ಕಾಣ್ತಿದ್ದೀರಾ. ಸುಮ್ಮನಿರು, ನನಗೆ ಈ ರಿಸೆಪ್ಷನ್ಗೆ ರೆಡಿ ಆಗ್ತಾರಲ್ಲ ಹಾಗ ಅನಿಸ್ತಾ ಇದೆ. ಸುಮ್ಮನಿರಿ, ನೀವು ಮದ್ವೆ ಟೈಮಲ್ಲಿ ಹಿಂಗ ರೆಡಿ ಆಗಿದ್ರಿ, ಅವತ್ತು ಹಳ್ಳೆಣ್ಣೆ ಕುಡ್ದವ್ರ ತರ ಇತ್ತು ನಿಮ್ಮ ಮುಖ. ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ಗೊತ್ತಾ? ಸಾಕು ಸುಮ್ಮನಿರು. ಹೇಳೆ ಅನು. ನೋ ನೋ ಲಕ್ಕಿ, ಯು ಆರ್ ರಿಯಲಿ ಲುಕಿಂಗ್ ಆಸಮ್. ಹೌದಾ ಅವನವ್ರೆ? ಥ್ಯಾಂಕ್ ಯು. ಓಕೆ, ನಾನು ರೆಡಿ. ನಾನು ರೆಡಿ ಸರ್. ಬಟನ್. ಓಕೆ. ಸರ್, ನೀವು ಸ್ವಲ್ಪ ಬೇರೆ ಬೇರೆ ಪೋಸ್ ಕೊಡ್ತಾ ಹೋಗಿ. ಐ ವಿಲ್ ಗೆಟ್ ದ ಬೆಸ್ಟ್ ಕ್ಯಾಂಡಿಡೇಟ್ ಪಿಕ್ಚರ್. ಒಂದು ನಿಮಿಷ ನೋಡ್ಬೋದಾ? ಇದು ಪ್ರೀವಿಯಸ್. ಗೀತಾ, ಈ ಫೋಟೋ ನೋಡ. ಮೇಂಟೈನ್ ಮಾಡಿ. ಅನು, ಲಕ್ಕಿಯವ್ರು ಹೆಂಗೆ ಪೋಸ್ ಮಾಡ್ತಾರೋ ಏನೋ ಅಂತ ನಂಗೆ ಟೆನ್ಷನ್ ಇತ್ತಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಪೋಸ್ ಮಾಡ್ತಿದ್ದಾರೆ. ಈ ಫೋಟೋಶೂಟ್ ಪಿಕ್ಚರ್ಸ್ ಏನಾದ್ರು ಆಡ್ ಏಜೆನ್ಸಿ ಅವರು ಕಳಿಸ್ತು ಅಂತ ಅನ್ಕೋ, 10 years ಕಾಂಟ್ರಾಕ್ಟ್ ಗ್ಯಾರಂಟಿ ಕಣೆ. ಆಮೇಲೆ ಲಕ್ಕಿಯವರು ಎಲ್ಲೋ ಹೋಗ್ಬಿಡ್ತಾರೆ ಗೀತಾ. ಹಾಗೇನಾದರೂ ಆದರೆ ನನ್ನಷ್ಟು ಖುಷಿ ಪಡೋರು ಬೇರೆ ಯಾರೂ ಇರಲ್ಲ. ಮೇಡಮ್, ಪ್ರತಿಭಾ ಅನ್ನೋರ್ ಮನೆ ಇದೆನಾ? ಹಾ ಪಿಂಕಿ, ಕೊರಿಯರ್ ಬಂದಿದೆ ನೋಡಿ ನಿಂಗೆ. ಮೇಡಮ್, ಮೆಸೇಜ್ ಬರುತ್ತೆ, ಪ್ಲೀಸ್ ಫೀಡ್ಬ್ಯಾಕ್ ಕೊಟ್ಬಿಡಿ. ಆಯ್ತು. ಪಿಂಕಿ, ಏನೇ ಅದು ಕೊರಿಯರು? ಏನ್ ಪಿಂಕಿ ಅದು? ಪಾರ್ಸಲ್ ಬಂದಿದೆ. ನಾನು ಆಗ್ಲಿಂದ ಕೇಳ್ತಾನೆ ಇದೀನಿ ಕಣೋ, ಹೇಳ್ತಾನೆ ಇಲ್ಲ ಇವಳು. ನೋಡಿರು ಅಂತ ನಿಂತ್ಕೊಳ್ಳಿ.
ತರ್ಸು. ನೋಡು, ಅಯ್ಯೋ ಏನ್ ಚೆನ್ನಾಗಿದೆ ಇದು. ನೋಡೋದತ್ತ ಎಷ್ಟು ಚೆನ್ನಾಗಿದೆ ಅಂತ. ಚೆನ್ನಾಗಿದೆ, ಆದ್ರೆ ಜಾನು ಪುಟ್ಟಿಗೆ ಇದು ಚಿಕ್ಕದಾಗಲ್ವಾ? ಜಾನು ಪುಟ್ಟಿಗಲ್ಲ, ಆಗ್ತಾನೆ ಹುಟ್ಟಿರುತ್ತಲ್ಲ ಮಗು, ಅದು ಇಲ್ಲ 1 ತಿಂಗಳು 2 ತಿಂಗಳು ಮಕ್ಳಿಗೆ ಮಾತ್ರ ಇದಾಗೋದು. ಹೌದು, ಈಗ ಯಾಕೆ ತರಿಸಿದೆ ಈ ಬಟ್ಟೆ ಎಲ್ಲ? ನಮ್ಮನೇಲಿ ಎಲ್ಲೇ ಚಿಕ್ಕ ಪಪ್ಪು ಇದೆ. ಯಾರಿಗೆ ಆಗ್ತಾ ಇರ್ಲಿ ಚಿಕ್ಕತೆ, ಮುಂದೆ ನಮಗ್ ಮಗು ಆಗುತ್ತಲ್ಲ, ಅದಕ್ಕೆ ತಗೊಂಡ್ಬಂದೆ. ಈ ಲೈಟ್ ಒಂದು ಸ್ವಲ್ಪ ಈ ಕಡೆ ಹೋಗ್ಲಿ, ಸಾಕು. ಈ ಕಡೆ ಪ್ಯಾನ್ ಮಾಡು. ಸ್ಮೈಲ್ ಮೇಂಟೈನ್ ಮಾಡ್ತೀವಿ. ಗೀತಾ, ಈ ಕಾಸ್ಟ್ಯೂಮ್ ಇವ್ರಿಗೆ ಸೂಪರ್ ಆಗಿ ಸೂಟ್ ಆಗ್ತಿದೆ ಅಲ್ಲ? ಓಕೆ, ಲೈಟ್ ಆಗಿ ಈ ಕಡೆ ಫೇಸಿಂಗ್ ಇರಲಿ, ಈ ಕಡೆ ಇರಲಿ. ಲಕ್ಕಿಯವರೇ, ಸ್ವಲ್ಪ ಕಾನ್ಶಿಯಸ್ ಆಗ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನರ್ವಸ್ ಆಗಬೇಡಿ ಆಯ್ತಾ? ಇನ್ನೊಂದು ಚೂರು ಆಟಿಟ್ಯೂಡ್ ಬೇಕು. ಓಕೆ, ತಗೊಳ್ಳಿ, ಗಾಗಲ್ಸ್ ಹಾಕೊಳ್ಳಿ. ಹಿಡ್ಕೋ. ಗೀತಾ ಓಕೆನಾ ಅಥವಾ ಏನಾದ್ರು ಟಿಪ್ಸ್ ಕೊಡ್ತೀಯಾ? ನಾನೇನು ಟಿಪ್ಸ್ ಕೊಡೋದು, ಸೂಪರ್ ಆಗಿ ಕಾಣ್ತಿದ್ದೀರಾ. ಈ ಕಾಸ್ಟ್ಯೂಮು ಚೆನ್ನಾಗಿ ಕಾಣ್ತಿದೆ. ಆಮೇಲೆ ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಪೋಸ್ ಮಾಡ್ತಿದ್ದೀರಾ ನೀವು. ಏನು ಯೋಚನೆ ಮಾಡಬೇಡಿ, ಫೋಟೋಸ್ ಚೆನ್ನಾಗಿ ಬರುತ್ತೆ, ಶೂಟ್ ಚೆನ್ನಾಗಿ ನಡೀತಿದೆ. ಓಕೆ ಗೀತಾ. ಸರ್ ಒಂದು ಸ್ವಲ್ಪ ಸ್ಲೈಟ್ ಆಗಿ ಈ ಕಡೆ. ಸ್ಕೂಲ್ ಸುಟ್ಟಕ್ ಮುಂಚೆ ಗುಲಾಬಿ ಹೊಸದಾಗಾಯ್ತು. ನಮ್ ಜಾನು ಪುಟ್ಟಿದೆ ಬೇಕಾದಷ್ಟಿತ್ತಲ್ಲೇ, ಯಾಕೆ ತರ್ಸಕ್ ಹೋದೆ? ನನ್ ಮಗುಗೆ ಹೊಸ ಬಟ್ಟೆಗಳೇ ಬೇಕು ಗೊತ್ತಾ. ನಮ್ಗೇನು ಇವಾಗಲೇ ಮಗು ಆಗ್ಬಿಟ್ಟಿದ್ಯಾ? ಇವಾಗಲೇ ಯಾಕೆ ತರಿಸ್ಬೇಕಿತ್ತು? ಅಯ್ಯೋ, ಮುಂದೆ ನಿಮ್ ಹುಟ್ಟೋ ಮಗುಗ್ ಬೇಕಾಗತ್ತಲ್ಲೋ, ಅದಕ್ಕೆ ತರಿಸಿದಾಳು ಇವಳು. ಏನ್ ತಪ್ಪು? ತಗೊಳೆ. ಚಿಕ್ಕಮ್ಮ, ನೀವು ಅವಳ ಥರನೇ ಆಡ್ತಾ ಇದ್ದೀರಾ. ನಮ್ಗೇನು ಈಗಾಗಲೇ ಮಗು ಆಗ್ಬಿಟ್ಟಿದ್ಯಾ? ಹೇಗಿದೆ ಸರ್ ಫೋಟೋಸು? ನೈಸ್, ಸೂಪರ್ ಆಗಿದೆ ಫೋಟೋ ಮಾತ್ರ. ಇದಿನ್ನೂ ಸಕ್ಕದಾಗಿದೆ. ಸಂತೋಷಿ. ಇದ್ರಲ್ಲಿ ಖಡ್ಡೆ ಮುಚ್ಚಿಬಿಟ್ಟಿದ್ದೀರಾ. ಓ ಗಾಡ್ ಲಕ್ಕಿ, ಈ ಫೋಟೋನಲ್ಲಿ ನಿಮ್ಮ ಆಟಿಟ್ಯೂಡ್ ಸಖತ್ತಾಗಿದೆ. ಮಹಾರಾಜನ್ ತರ ಕೂತಿರೋದು ನೋಡಿ ಸೋಫಾ ಮೇಲೆ. ಎಲ್ಲ ಫೋಟೋಸು ಸೂಪರ್ ಆಗಿ ಬಂದಿದೆ.